Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಬೆಳಗ್ಗೆ 7 ಗಂಟೆಯಿಂದ ಎಷ್ಟು ಮಟ್ಟಿಗೆ ಮತದಾನ ಆಗ್ತಿದೆ, ಎಲ್ಲೆಲ್ಲಿ ಯಾರ್ಯಾರು ಬಂದು ಮತ ಚಲಾವಣೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ವಿ. ಈಗ ನಿವೃತ್ತ ಲೋಕಾಯುಕ್ತರಾದಂಥ ಸಂತೋಷ್ ಹೆಗ್ಡೆ ಅವರು ಬಂದು ತಮ್ಮ ಹಕ್ಕು ಚಲಾಯಿಸೋದಕ್ಕೆ ಬಂದರು. ಎಲ್ಲರೂ ಕೂಡ ಬಿಸಿಲಿನ ಬಗ್ಗೆ ಮಾತನಾಡ್ತಾರೆ, ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಬರದೇ ಇರುವಂಥವ್ರಿದ್ದಾರೆ. ಆದರೆ ಸಂತೋಷ್ ಹೆಗ್ಡೆ ಇಲ್ಲಿ ಬಿಸಿಲನ್ನು ಕೂಡ ಲೆಕ್ಕಿಸದೆ ಇನ್ನು ಅನೇಕ ಸಾಮಾನ್ಯ ಜನರು ಕೂಡ ಬಂದು ಹಕ್ಕು ಚಲಾಯಿಸ್ತಾ ಇದ್ದಾರೆ. ಸರ್, ಈಗ ಮತದಾನ ಮಾಡಿದ್ರಿ, ಎಲ್ಲ ಒಟ್ಟಾರೆ ಏನನ್ಸುತ್ತೆ ಸರ್? ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಮತದಾನದ ಸಿಸ್ಟಮಲ್ಲಿ. ಮತಗಟ್ಟೆಗಳು ಕೂಡ ಜಾಸ್ತಿ ಆಗಿದೆ ಮತ್ತು ಮತಗಟ್ಟೆಗಳು ಮತದಾರರ ಮನೆಗಿಂತ ದೂರ ಇರಲ್ಲ ಅನ್ನೋದು ನಾನು ತಿಳ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನದ ಜವಾಬ್ದಾರಿಯನ್ನು ಒಬ್ಬ ಪ್ರಜೆ ನಿಭಾಯಿಸಲೇಬೇಕಾಗಿದೆ. ಇಲ್ಲೇ ಇದ್ದರೆ ಪ್ರಜಾಪ್ರಭುತ್ವದ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅಂತ ಆಯಿತು. ಈ ದೇಶದಲ್ಲಿ ಆಗು ಹೋಗುವ ವಿಚಾರದಲ್ಲಿ ಯಾವ ಟಿಪ್ಪಣಿ ಮಾಡುವಂಥ ಅಧಿಕಾರ ಅವರಿಗೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರ್, ಇತ್ತೀಚೆಗೆ ನೀವು ನೋಡಿದರೆ ಕಳೆದ ಒಂದು ವಾರದಿಂದ ಆಗ್ತಾ ಇರುವಂಥ ರಾಜಕೀಯ ಪಕ್ಷಗಳು ಮಾತಾಡ್ತಾ ಇರುವಂಥದ್ದು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಮಾತಾಡ್ತಾರೆ ಯಾವ ವಿಚಾರಗಳು, ಇವೆಲ್ಲ ಬೆಳವಣಿಗೆ ಬಗ್ಗೆ ತಮಗೆ ಏನಿಸುತ್ತೆ? ಉತ್ತಮ ಬೆಳವಣಿಗೆ ಅಲ್ಲ. ಜವಾಬ್ದಾರಿಯುತ ಒಂದು ಪ್ರಚಾರ ಮಾಡಬೇಕು. ಬರೀ ಒಬ್ಬರನ್ನು ಹಿನಾಯಿಸೋದು, ಇನ್ನೊಬ್ಬರನ್ನು ಹೊಗಳೋದು ಸರಿಯಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೂ ಮತ್ತು ಈ ಮತದಾನದ ವಿಚಾರದಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಈ ಎಲೆಕ್ಷನ್ ಸಿಸ್ಟಮಲ್ಲೇ ಭಾಳ ಗಂಭೀರವಾದ ಬದಲಾವಣೆ ಬರಬೇಕನ್ನೋದು ನನ್ನ ವಿಚಾರ. ಅಲ್ಲ, ಏನು ಅದಕ್ಕೇನಾರ ಸಲಹೆ ಕೊಡ್ತಿರ್ತಾರೆ? ಇಲ್ಲ, ಅದು ವ್ಯಕ್ತಿಗಳಿಗೆ ಬಿಟ್ಟದ್ದು, ಅವರ ಮೌಲ್ಯದ ಮೇಲೆ ಹೊಂದ್ಕೊಂಡಿದೆ ಅದು. ಒಬ್ಬ ವ್ಯಕ್ತಿ ಮೌಲ್ಯವನ್ನು ಪಾಲಿಸೋದಿದ್ರೆ ಇಂಥ ಪ್ರಚಾರಗಳು ನಡೆಯಲ್ಲ ಅನ್ನೋದು ನನ್ನ ವಿಚಾರ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶಗಳು ಹೋಗ್ತದೆ ಭಾಳಷ್ಟು ಸಲ. ಇಂಥ ಪ್ರಚಾರಗಳು ಆಗಬಾರ್ದು. ಬರೀ ಮಾನನಷ್ಟ ದಾವೆಗಳೆಲ್ಲ ಹಾಕಿ ಎಲ್ಲ ಏನೂ ಪ್ರಯೋಜನ ಇಲ್ಲ. ಮನುಷ್ಯನಲ್ಲೇ ಒಂದು ರೀತಿಯ ಬದಲಾವಣೆ ಬರಬೇಕು. ನಾನು ಏನು ಮಾಡಿ ತೋರಿಸ್ತೇನೆ ಅಂತ ಹೇಳಬೇಕು ಹೊರತು ಅವನೇನು ಮಾಡಿದ ಅಂತ ತೋರಿಸುವುದು ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಒಟ್ಟಾರೆ ಮತದಾನ ಪ್ರಕ್ರಿಯೆ ನೀವು ಹೇಳ್ದಂಗೆ ಚಲಾವಣೆ ಎಲ್ಲ ರೀತಿ ಈಸಿ ಆಗಿದೆ, ಪ್ರೊಸೀಜರ್ ಎಲ್ಲ ಇದೆ. ಆದರೆ ರಾಜಕೀಯ ಪಕ್ಷಗಳು ಈ ರೀತಿ ನಾನು ಹೇಳಿದ್ದು, ರಾಜಕೀಯ ಪಕ್ಷಗಳ ಪ್ರಚಾರದಲ್ಲಿ ಪ್ರಚಾರಗಳು ಭಾಳ ಕೀಳು ಮಟ್ಟಕ್ಕೆ ಹೋಗಿದೆ. ಒಬ್ಬರನ್ನು ವೈಯಕ್ತಿಕವಾಗಿ ದೂರುವುದು, ಬೈಯುವುದು ಮತ್ತು ಅಸಭ್ಯ ಪದಗಳನ್ನು ಬಳಸುವುದು, ಇದೆಲ್ಲ ಸರ್ವಸಾಧಾರಣವಾಗಿದೆ ಇವತ್ತಿನ ಚುನಾವಣೆ ಪ್ರಚಾರದಲ್ಲಿ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಎಲ್ಲರೂ ಒಂದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಾದರೆ ಹಾಗಾದರೂ ಗೆಲ್ಲಬೇಕು ಅನ್ನೋದು ಒಂದೇ ಒಂದು ಅವ್ರದ್ದು ಇದು ಉದ್ದೇಶ. ಅಂಥ ಮತದ ಪ್ರಚಾರಗಳು ನಡೀಬಾರ್ದು ಅನ್ನೋದು ನನ್ನ ವಿಚಾರ. ನಾನೇನು ಮಾಡ್ತೇನೆ, ನಾನೇನು ಮಾಡಿದೆ ಅಂತ ತೋರಿಸ್ಕೊಡಿ. ಇನ್ನೊಬ್ಬ ಏನು ಮಾಡ್ತಾನೆ ಅಂತ ಎಲ್ರಿಗೂ ಗೊತ್ತಿದ್ದ ವಿಚಾರ ಅದು ನೀವು ಹೇಳಬೇಕಾಗಿಲ್ಲ. ಅದನ್ನು ದೂರ ಇಟ್ಟು ನಿಮ್ಮ ಬಗ್ಗೆ ನೀವು ಹೇಳಿ ಮಾತಾಡಬೇಕಾದ್ರೆ ಅದು ಸರಿ. ಇನ್ನೊಬ್ಬರ ಬಗ್ಗೆ ಈ ರೀತಿ ಅಸಭ್ಯ ಪದಗಳನ್ನು ಬಳಸುವುದೆಲ್ಲ ಸರಿಯಲ್ಲ ಅನ್ನೋದು ನನ್ನ ವಿಚಾರ. ಇದು ಸಂತೋಷ್ ಹೆಗ್ಡೆ ಅವರ ಮಾತುಗಳು. ಬ್ಯೂಟಿಫುಲ್ ಆದಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅಂದರೆ ಸಭ್ಯತೆ ಅನ್ನುವಂಥದ್ದನ್ನು ಹೇಗೆ ಕಳ್ಕೊಂಡಿದ್ದಾರೆ ಇತ್ತೀಚೆಗೆ ರಾಜಕೀಯ ನಾಯಕರು ಅನ್ನುವಂಥದ್ದನ್ನು ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ನಿಮ್ಮ ಬಗ್ಗೆ ನೀವು ಮಾತನಾಡಿ, ಸೊ ನೀವು ಇಲ್ಲಸಲ್ಲದೆ ಬೇರೆ ಬಗ್ಗೆ ಅಸಭ್ಯವಾಗಿ ಎಲ್ಲ ಮಾತನಾಡೋದು ಇದು ಸರಿಯಲ್ಲ. ಬರೀ ನಾವು ಮಾನನಷ್ಟ ಮೊಕದ್ದಮೆಗಳನ್ನು ಹಾಕ್ಕೊಳ್ತಾ ಹೋದರೆ ಇದಕ್ಕೆ ಪರಿಹಾರ ಅನ್ನುವಂಥದ್ದಲ್ಲ. ಮೊದಲು ನಮ್ಮನ್ನು ನಾವು ತಿದ್ಕೋಬೇಕು, ನಾವು ಹೇಗಿದ್ದೀವಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತುಂಬ ಚೆನ್ನಾಗಿ ಸಂತೋಷ್ ಹೆಗ್ಡೆ ಅವರು ಕೂಡ ಹೇಳ್ತಾ ಇದ್ರು. ಸದ್ಯ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಗೆ ನಡೀತಿದೆ ಅಂತ. ಅಶೋಕ್ ಗೆಹ್ಲೋಟ್ ಮಾಜಿ CM ಅಲ್ಲಿ ವೋಟ್ ಮಾಡೋದನ್ನು, ಹಾಗೆ ಪಿಣರಾಯಿ ವಿಜಯನ್ ಕೇರಳದ CM, ಇನ್ನು ಶಶಿ ತರೂರ್, ನವನೀತ್ ರಾಣಾ BJP ಅಭ್ಯರ್ಥಿ, KC ವೇಣುಗೋಪಾಲ್, ನಿರ್ಮಲಾ ಸೀತಾರಾಮನ್ ಇವರೆಲ್ಲರೂ ಕೂಡ ಇವತ್ತು ವೋಟ್ ಮಾಡಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ, ಅಂದರೆ ಇಡೀ ದೇಶಕ್ಕೆ ಅಂತ ನಾವು ನೋಡಿದಾಗ ಇದು 2ನೇ ಹಂತ, ಕರ್ನಾಟಕಕ್ಕೆ ಮೊದಲ ಹಂತ. ಸೊ ಈಗ ವಿವಿಧ ಗಣ್ಯರು, ರಾಜಕೀಯ ನಾಯಕರುಗಳು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸೊ ನವನೀತ್ ರಾಣಾ, ಹಾಗೆಯೇ ಇತ್ತ ಕರ್ನಾಟಕದಲ್ಲಿ ನೋಡೋದಾದರೆ HD ದೇವೇಗೌಡರು, HD ಕುಮಾರಸ್ವಾಮಿ, HD ರೇವಣ್ಣ, ಹಾಗೆಯೇ ಪ್ರಜ್ವಲ್ ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ, GT ದೇವೇಗೌಡ, JDSನ ಪ್ರಮುಖ ನಾಯಕರುಗಳು ಈಗ ಹಕ್ಕು ಚಲಾಯಿಸಿರುವಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಅದರಲ್ಲೂ ದೇವೇಗೌಡರು ಭಾಳ ಸ್ಫೂರ್ತಿಯಾದರು. ಮೊದಲು ದೇವಸ್ಥಾನಕ್ಕೆ ಹೋದರು, ಪೂಜೆ ಸಲ್ಲಿಸಿ ಪತ್ನಿ ಸಮೇತರಾಗಿ ನಂತರ ಬಂದು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಇನ್ನು HD ರೇವಣ್ಣ, ಕುಮಾರಸ್ವಾಮಿ, ಪ್ರಜ್ವಲ್, ನಿಖಿಲ್ ಕುಮಾರಸ್ವಾಮಿ, GT ದೇವೇಗೌಡ ಇವರೆಲ್ಲರೂ ಕೂಡ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಇನ್ನು BJPಯ ಕೆಲ ಘಟಾನುಘಟಿ ನಾಯಕರುಗಳು ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮುನಿರತ್ನ ಗಮನಿಸಬಹುದು, BJPಯ ಶಾಸಕ ಒಂದು ಕಡೆ ಹೋಗಿ ಮತ ಚಲಾವಣೆಯನ್ನು ಮಾಡಿದಂಥದ್ದು. ಇನ್ನೊಂದು ಕಡೆ CT ರವಿ ಮಾಜಿ ಸಚಿವರು, ಅವರು ಕೂಡ ಮತ ಚಲಾವಣೆ ಮಾಡಿದ್ದಾರೆ. ಮತ್ತೊಂದು ಕಡೆ BJP ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ, ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ತಮ್ಮ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಮಾಜಿ ಸಚಿವರಾಗಿರುವಂತಹ JC ಮಾಧುಸ್ವಾಮಿ ಅವರು ಮತ ಚಲಾವಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ
ಮತ ಚಲಾವಣೆಯನ್ನು ಮಾಡಿದ್ದಾರೆ. ಹಾಗೆ ಯದುವೀರ್ ದಂಪತಿ ಸಮೇತರಾಗಿ ಹೋಗಿ ಬಿಜೆಪಿ ಅಭ್ಯರ್ಥಿ ಕೂಡ ಹೌದು. ಸೊ ಪ್ರಮೋದೇವಿ ಒಡೆಯರ್ ಅವರು ಕೂಡ ರಾಜಮಾತೆ ಅವರು ಕೂಡ ಜೊತೆಲಿದ್ರು. ಕುಟುಂಬ ಸಮೇತರಾಗಿ ಹೋಗಿ ಸರತಿ ಸಾಲಲ್ಲಿ ನಿಂತು ಹೋಗಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಸೌಮ್ಯ ರೆಡ್ಡಿ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಹೌದು, ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧಿಸಿರುವಂಥವ್ರು, ಅವರು ಕೂಡ ಮತ ಚಲಾವಣೆಯನ್ನು ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮನ ಹುಂಡಿಯಲ್ಲಿ ಹೋಗಿ ಮತ ಚಲಾವಣೆ ಮಾಡಿದ್ರು. ಪರಮೇಶ್ವರ್ ಗೃಹ ಸಚಿವರು ಅವರು ಕೂಡ ಮತದಾನ ಮಾಡಿದ್ದಾರೆ. KJ ಜಾರ್ಜ್ ದಂಪತಿ ಸಮೇತರಾಗಿ ಬಂದು ಮತ ಚಲಾವಣೆ ಮಾಡಿದಂಥ ದೃಶ್ಯಗಳು. ಇನ್ನೊಂದು ಕಡೆ KN ರಾಜಣ್ಣ ಅವರು ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಹಾಗೆ ಪದ್ಮರಾಜ್, ಕಾಂಗ್ರೆಸ್ನ ಅಭ್ಯರ್ಥಿಯೂ ಕೂಡ ಆಗಿರುವಂಥ ಪದ್ಮರಾಜ್ ಅವರು ತಮ್ಮ ಹಕ್ಕು ಚಲಾವಣೆಯನ್ನು ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ನಾಯಕರುಗಳು ಯಾರ್ಯಾರು ಹಕ್ಕು ಚಲಾಯಿಸಿದ್ದಾರೆ ಅಂತ. ಪದ್ಮರಾಜ್ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ, ಹಾಗೆಯೇ ಬೆಂಗಳೂರು ಸೌತ್ನ ಅಭ್ಯರ್ಥಿ ಆಗಿರುವಂಥ ಸೌಮ್ಯ ರೆಡ್ಡಿ ಅವರು ಕೂಡ ತಮ್ಮ ಹಕ್ಕು ಚಲಾಯಿಸಿದ್ದಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.